ಏನಿದು ಎಸ್ಐಆರ್ ವಿಶೇಷ ತೀವ್ರ ಪರಿಷ್ಕರಣೆ? ಎಸ್ಐಆರ್ ಪ್ರಕ್ರಿಯೆಯ ಮುಖ್ಯ ಉದ್ದೇಶವೇನು? ಎಸ್ಐಆರ್ ಪ್ರಕ್ರಿಯೆ ಹೇಗಿರುತ್ತೆ? ಎಸ್ಐಆರ್ ಬಗೆಗೆ ದೇಶದ ಕಾನೂನು ಏನು ಹೇಳುತ್ತೆ? ಇವತ್ತು ಈ ಎಲ್ಲ ವಿಷಯಗಳ ಬಗ್ಗೆ ತಿಳಿಯೋಣ. ಈ ವಿಡಿಯೋವನ್ನ ಕೊನೆಯ ತನಕ ನೋಡಿ. ಏನಿದು ಎಸ್ಐಆರ್? ಎಸ್ಐಆರ್ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್, ಮತದಾರರ ತೀವ್ರ ಪರಿಷ್ಕರಣೆ. ಇದು ಬಿಹಾರದ ಚುನಾವಣೆಯಲ್ಲಿ ಹೆಚ್ಚು ಚರ್ಚೆಯಾದಂತಹ ವಿಚಾರ. ಕೇಂದ್ರ ಚುನಾವಣಾ ಆಯೋಗವು ಬಿಹಾರದಲ್ಲಿ ಮತದಾರರ ಪಟ್ಟಿಯನ್ನ ವಿಶೇಷ ಪರಿಷ್ಕರಣೆ ಮಾಡಲು ಹೊರಟಾಗ ವಿರೋಧ ಪಕ್ಷಗಳು, ಅದರಲ್ಲೂ ಕಾಂಗ್ರೆಸ್ ತೀವ್ರವಾಗಿ ವಿರೋಧವನ್ನ ಮಾಡಿತ್ತು. ಎಸ್ಐಆರ್ ಪ್ರಕ್ರಿಯೆಯನ್ನ ಕೈಬಿಡಬೇಕು ಅಂತ ಸುಪ್ರೀಂ ಕೋರ್ಟಿಗೂ ಹೋಗಿತ್ತು. ಹಾಗಾದ್ರೆ ಏನಿದು ಎಸ್ಐಆರ್? ಇದು ಹೇಗೆ ನಡೆಯುತ್ತೆ? ವಿರೋಧ ಪಕ್ಷಗಳು ವಿರೋಧ ಮಾಡ್ತಾ ಇರೋದು ಯಾಕೆ ಎಂಬಂತಹ ಪ್ರಶ್ನೆಗಳು ನಮ್ಮಲ್ಲಿ ಕಾಡಬಹುದು. ಅದಕ್ಕೆಲ್ಲ ಉತ್ತರ ಇಲ್ಲಿದೆ ನೋಡಿ. ಭಾರತೀಯ ಚುನಾವಣಾ ವ್ಯವಸ್ಥೆಯಲ್ಲಿ ಎಸ್ಐಆರ್ ಅಂದ್ರೆ ವಿಶೇಷ ತೀವ್ರ ಪರಿಷ್ಕರಣೆ ಅನ್ನೋದು ಮತದಾರರ ಪಟ್ಟಿಯನ್ನ ನಿಖರ, ಸಂಪೂರ್ಣ ಮತ್ತು ನವೀಕೃತಗೊಳಿಸುವ ಸಲುವಾಗಿ ಭಾರತೀಯ ಚುನಾವಣಾ ಆಯೋಗ ಕೈಗೊಳ್ಳುವಂತಹ ವಿಶೇಷ ಅಭಿಯಾನವಾಗಿದೆ. ಈ ಪರಿಷ್ಕರಣೆಯಲ್ಲಿ ಚುನಾವಣಾ ಆಯೋಗದ ಮೂಲಕ ನಿಯೋಜಿಸಲ್ಪಡುವಂತಹ ಸಿಬ್ಬಂದಿಗಳು ಮನೆ ಮನೆಗೆ ತೆರಳಿ ಮತದಾರರ ಪಟ್ಟಿಯನ್ನು ಪರಿಶೀಲನೆ ಮಾಡುತ್ತಾರೆ. ಅರ್ಹ ಮತದಾರರನ್ನು ಸೇರಿಸುವುದು ಮತ್ತು ಇನ್ನು ಮುಂದೆ ಅರ್ಹರಲ್ಲದ ಹೆಸರುಗಳನ್ನ, ಉದಾಹರಣೆಗೆ ಮೃತ ಅಥವಾ ಸ್ಥಳಾಂತರಗೊಂಡ ವ್ಯಕ್ತಿಗಳ ಹೆಸರನ್ನ ತೆಗೆದುಹಾಕುವುದು ಪ್ರಕ್ರಿಯೆಯಾಗಿದೆ. ಇದು ನಿಯಮಿತ ಮತ್ತು ವಾರ್ಷಿಕವಾಗಿ ನಡೆಯುವ ಸಾಮಾನ್ಯ ಪರಿಷ್ಕರಣೆ ಪ್ರಕ್ರಿಯೆಗಿಂತ ಸ್ವಲ್ಪ ಭಿನ್ನವಾಗಿ ನಡೆಯುತ್ತೆ. ಈ ಪರಿಷ್ಕರಣೆಯಲ್ಲಿ ಸಂಶಯಾಸ್ಪದ ಮತದಾರರ ಅರ್ಹ ದಾಖಲೆಗಳನ್ನ ಎಸ್ಐಆರ್ ನಡೆಸುವಂತಹ ಸಿಬ್ಬಂದಿಗಳು ಕೇಳುವ ಅಧಿಕಾರವನ್ನು ಹೊಂದಿರುತ್ತಾರೆ. ಎಸ್ಐಆರ್ ನ ಮುಖ್ಯ ಉದ್ದೇಶಗಳು. ಎಸ್ಐಆರ್ ಪ್ರಕ್ರಿಯೆಯನ್ನ ಕೆಲವೊಂದು ಮುಖ್ಯ ಉದ್ದೇಶಗಳನ್ನ ಈಡೇರಿಸಲು ನಡೆಸಲಾಗುತ್ತೆ. ಅವುಗಳೆಂದರೆ, ಪ್ರತಿಯೊಬ್ಬ ಅರ್ಹ ನಾಗರಿಕನೂ ಕೂಡ ಮತದಾರರ ಪಟ್ಟಿಯಲ್ಲಿ ಸೇರ್ಪಡೆಗೊಳ್ಳುವುದನ್ನು ಖಚಿತಪಡಿಸಿಕೊಳ್ಳುವುದು, ಮೃತ ಅಥವಾ ವಲಸೆ ಹೋದ ವ್ಯಕ್ತಿಗಳ ಹೆಸರುಗಳಂತಹ ಅನರ್ಹ ಅಥವಾ ನಕಲು ನಮೂದುಗಳನ್ನು ತೆಗೆದುಹಾಕುವುದು, ಮುಂಬರುವ ಚುನಾವಣೆಗಳಿಗೆ ಮುನ್ನ ಮತದಾರರ ಪಟ್ಟಿಯ ನಿಖರತೆ ಮತ್ತು ಪಾರದರ್ಶಕತೆಯನ್ನು ಸುಧಾರಿಸುವುದು, ನೋಂದಾವಣಿಯನ್ನ ಸುಲಭ ಪ್ರಕ್ರಿಯೆಯಲ್ಲಿ ಮಾಡುವ ಮೂಲಕ ಮತದಾರರ ಭಾಗವಹಿಸುವಿಕೆಯನ್ನು ಉತ್ತೇಜಿಸುವುದು. ಈ ಪ್ರಕ್ರಿಯೆಯು ಪ್ರತಿಯೊಂದು ಮತವೂ ಕೂಡ ನಿಜವಾಗಿ ಜೀವಂತ ಅರ್ಹ ನಾಗರಿಕರನ್ನ ಪ್ರತಿನಿಧಿಸುತ್ತದೆ ಎಂದು ಖಚಿತಪಡಿಸಿಕೊಳ್ಳುವ ಮೂಲಕ ಭಾರತದ ಪ್ರಜಾಪ್ರಭುತ್ವದ ಅಡಿಪಾಯದ ಚುನಾವಣಾ ವ್ಯವಸ್ಥೆಯನ್ನು ಬಲಪಡಿಸುತ್ತೆ. ಎಸ್ಐಆರ್ ಪ್ರಕ್ರಿಯೆ ಹೇಗಿರುತ್ತೆ? ವಿಶೇಷ ತೀವ್ರ ಪರಿಷ್ಕರಣೆಯ ಪ್ರಕ್ರಿಯೆಯು ಕೆಲವೊಂದು ಹಂತಗಳಲ್ಲಿ ನಡೆಯುತ್ತೆ. ಮೊದಲಿಗೆ ಮತದಾರರ ವಿವರಗಳನ್ನು ದೃಢೀಕರಿಸಲು ಬೂತ್ ಮಟ್ಟದ ಅಧಿಕಾರಿಗಳು ಅಂದ್ರೆ ಬಿಎಲ್ಒಗಳು ಮನೆ ಮನೆ ಪರಿಶೀಲನೆಯನ್ನು ನಡೆಸುತ್ತಾರೆ. ನಂತರ ಮತದಾರರ ಮಾಹಿತಿಗಳನ್ನು ಸೇರಿಸಲು, ಅಳಿಸಲು ಅಥವಾ ಸರಿಪಡಿಸಲು ನಾಗರಿಕರಿಗೆ ಫಾರ್ಮ್ಗಳನ್ನು ವಿತರಣೆ ಮಾಡಲಾಗುತ್ತೆ. ಅಗತ್ಯವಿದ್ದರೆ ನಾಗರಿಕರು ಪರಿಶೀಲಿಸಲು ಮತ್ತು ಆಕ್ಷೇಪಣೆಗಳಿದ್ದರೆ ಸಲ್ಲಿಸಲು ಕರಡು ಪಟ್ಟಿಗಳನ್ನು ಸಾರ್ವಜನಿಕ ಪ್ರದರ್ಶನ ಕೂಡ ಮಾಡಲಾಗುತ್ತೆ. ಪ್ರದರ್ಶನದ ನಂತರ ನಿಗದಿತ ಸಮಯದೊಳಗೆ ಆಕ್ಷೇಪಣೆಗಳನ್ನು ಸಲ್ಲಿಸಬಹುದು. ಕೊನೆಯದಾಗಿ ಪರಿಶೀಲನೆ ಮತ್ತು ತಿದ್ದುಪಡಿಗಳ ನಂತರ ಪರಿಷ್ಕೃತ ಮತದಾರರ ಪಟ್ಟಿಯ ಅಂತಿಮ ಪ್ರಕಟಣೆಯಾಗುತ್ತೆ. ಈ ಪ್ರಕ್ರಿಯೆಯಲ್ಲಿ ಎಲ್ಲ ರಾಜಕೀಯ ಪಕ್ಷಗಳು ಕೂಡ ಬೂತ್ ಮಟ್ಟದಲ್ಲಿ ತಮ್ಮ ಏಜೆಂಟರನ್ನ ನೇಮಿಸಬಹುದು. ಅವರು ಮತದಾರರ ಪಟ್ಟಿಯ ಪರಿಶೀಲನೆಯನ್ನು ನಡೆಸಲು, ಪರಿಷ್ಕರಣೆಯಲ್ಲಿ ಏನಾದರೂ ಲೋಪದೋಷಗಳು ಕಂಡು ಬಂದರೆ ಬಿಎಲ್ಒ ಅಧಿಕಾರಿಗಳಿಗೆ ಆಕ್ಷೇಪಣೆಯನ್ನು ಸಲ್ಲಿಸುವ ಅಧಿಕಾರವನ್ನು ಕೂಡ ಹೊಂದಿರ್ತಾರೆ. ಇದೆಲ್ಲವೂ ಅತ್ಯಂತ ಪಾರದರ್ಶಕವಾಗಿ ನಡೆಯುತ್ತದೆ ಮತ್ತು ಇದರಲ್ಲಿ ಯಾವುದೇ ರೀತಿಯ ಗೊಂದಲಗಳಿಗೆ ಅವಕಾಶ ಇರೋದಿಲ್ಲ. ಎಸ್ಐಆರ್ ಬಗೆಗೆ ದೇಶದ ಕಾನೂನು ಏನು ಹೇಳುತ್ತೆ? ಚುನಾವಣಾ ಆಯೋಗಕ್ಕೆ ಎಸ್ಐಆರ್ ಮಾಡುವ ಅಧಿಕಾರ ಬಂದಿರುವಂತದ್ದು 1950ರ ಪ್ರಜಾಪ್ರತಿನಿಧಿ ಕಾಯ್ದೆಯ ಸೆಕ್ಷನ್ 21ರಿಂದ. ಸೆಕ್ಷನ್ 21 ಕ್ಲಾಸ್ 3ರಲ್ಲಿ ನಿಖರತೆ ಮತ್ತು ನ್ಯಾಯಸಮ್ಮತತೆಯನ್ನ ಕಾಪಾಡಿಕೊಳ್ಳಲು ಅಗತ್ಯವೆಂದೆಣಿಸಿದರೆ ಯಾವುದೇ ಕ್ಷೇತ್ರದಲ್ಲಿ ಯಾವುದೇ ಸಮಯದಲ್ಲಿ ಮತದಾರರ ಪಟ್ಟಿಯ ವಿಶೇಷ ಪರಿಷ್ಕರಣೆಯನ್ನು ನಡೆಸಲು ಚುನಾವಣಾ ಆಯೋಗಕ್ಕೆ ಅಧಿಕಾರ ಇದೆ. ಈ ರೀತಿಯಾಗಿ ದೇಶದ ಕಾನೂನಿನ ಮೂಲಕ ಅಂಗೀಕೃತವಾದ ಮತ್ತು ಅತ್ಯಂತ ಪಾರದರ್ಶಕ ರೀತಿಯಲ್ಲಿ ನಡೆಯುವ ಒಂದು ಸಾಮಾನ್ಯ ಪ್ರಕ್ರಿಯೆಗೆ ಇಷ್ಟು ವಿರೋಧಗಳು ಯಾಕಾಗಿ ಬರ್ತದೆ ಅಂತ ನೀವೇ ಒಂದು ಬಾರಿ ಯೋಚನೆ ಮಾಡಿ. ಈ ಪರಿಷ್ಕರಣೆಯ ಪ್ರಕ್ರಿಯೆಯಲ್ಲಿ ಅಧಿಕೃತವಾಗಿ ಈ ದೇಶದ ನಾಗರಿಕತ್ವವನ್ನು ಹೊಂದಿರುವ ಯಾವುದೇ ಒಬ್ಬ ನಾಗರಿಕನಿಗೆ ಯಾವುದೇ ತೊಂದರೆ ಆಗುವುದಿಲ್ಲ ಮತ್ತು ಕಾನೂನುಬದ್ಧವಾಗಿ ಬದುಕ್ತಾ ಇರುವಂತಹ ಯಾರಿಗೂ ಕೂಡ ತೊಂದರೆ ಇಲ್ಲ ಅನ್ನುವಂಥದ್ದು ಈ ಎಲ್ಲ ಪ್ರಕ್ರಿಯೆಗಳನ್ನು ಗಮನಿಸಿದಾಗ ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.